ದೂರ ಇನ್ನು ದೂರ ಕಾಣ ದೂರ ಕಡೆಗೆ ಮೈಲಿಗಲ್ಲು ಇರದ ದಾರಿ ಹುಡುಕಿ ಕಳ್ದೋಗಿದೆ ಮಗು ಎಲ್ಲ ಸಾಲ ನಿಂತ್ಕೊಂಡಿದ್ದಾರೆ ಏನಕ್ಕೆ ಲಗೇಜ್ ಹಾಕಿ. How excited are you? Super excited. Yes. How excited are you? Low, next level. Full psych ಆಗ್ಬಿಟ್ಟಿದೆ. ಕೀಲಿ ಕೊಟ್ಟ ಗೊಂಬೆಯಂತೆ ಈ ಭೂಮಿ ಮಜ ನೋಡುತ್ತಿರುವ ಬೇನಾಮಿ ಬೆಲಿ ಹಾರಿ ಹೊರಟ ಮೆರವಣಿಗೆ ನಕಾಶೆ ಇರದ ಆಸಾಮಿ ಕತ್ತಲಾಚೆ ಏನಿದೆ ತಿಳಿಯದೆ ನುಗ್ಗುವ ಈ ತಯಾರಿ ಬೆಳಕು ಕಾಣೋ ಭರದಲ್ಲಿ ಹಿಂತಿರುಗಿ ನೋಡದ ಸವಾರಿ ಸಂಚಾರ ಕಾಣದೂರಿಗೆ ಅಲೆ ಮಾರಿಯೇ ಅಲೆ ಮಾರಿಯೇ ಮಾಸಿರಲು ತಿರುವಿ ಹಾಕು ಹೊಸ ಪುಟವ ಹಾಗೆ ಬಿಟ್ಟ ಜಾಗದಲ್ಲಿ ತುಂಬು ಅನುಭವವ ಆ ಮಡಿಲ ತಂಪನ್ನು ಮಣ್ಣಲ್ಲಿ ಹುಡುಕುತ್ತಾ ತಿರುಗಿದೆ ವಿಳಾಸವಿಲ್ಲದೆ ನಾವು ಏಷ್ಯಾಸ್ ಹೈಯೆಸ್ಟ್ ಬ್ರಿಡ್ಜ್ ಅಲ್ಲಿ ಇದೀವಿ ನಾವು. ಇದು ಸಮ್ ಅರೌಂಡ್ 13,000 ಚೇಂಜ್ ಆಲ್ಟಿಟ್ಯೂಡ್ ಅಲ್ಲಿ ಇದೀವಿ ನಾವು. ಹೇಗಿದೆ ಜೋಶು? ಇದು ಎಲ್ಲರಿಗೂ ಪ್ರೌಡ್ ಮೂಮೆಂಟು. ಅದು ನಮ್ಮ ಜೊತೆ ಬಂದಿರೋ ಪಿಲಿಯನ್ ರೈಡರ್ಸ್ ನಾವು ನಮ್ಮ ವೈಫ್ ನ ಕರ್ಕೊಂಡ್ ಬಂದಿದೀವಿ. ಅದು ಏಷ್ಯಾಸ್ ಟಾಲೆಸ್ಟ್ ಬ್ರಿಡ್ಜ್. ನೀವು ನೋಡ್ಬೋದು ಹೇಗಿದೆ ವ್ಯೂ ಅಂತ ಅಂದ್ಬಿಟ್ಟು. ಫುಲ್ ವ್ಯಾಲಿ ಮೇಲ್ ಕನ್ಸ್ಟ್ರಕ್ಟ್ ಆಗಿದೆ. ಡೀಪ್ ತುಂಬಾ ಇದೆ. ಯು ಕಾಂಟ್ ಇವನ್ ಪ್ರಿಡಿಕ್ಟ್. ಬಿದ್ರೆ ಏನು ಸಿಗಲ್ಲ. ಓಕೆ, ಬಾಳು ಒಂದು ಖಾಲಿ ಸಂತೆ ಇಲ್ಲಿ ನಮ್ಮ ಉಳಿವು ಭ್ರಮೆಯಂತೆ ನಿನ್ನಲ್ಲಿರೋ ಉತ್ತರ ಇನ್ನೆಲ್ಲೋ ನೀ ಬೇಡುತ್ತಾ ತಿರುಗಿದೆ ವಿಳಾಸವಿಲ್ಲದೆ ಅಲೆ ಮಾರಿಯೇ ಅಲೆ ಮಾರಿಯೇ. ಸೊ ಫಸ್ಟ್ ಆಫ್ ಆಲ್ ನಾಲ್ಕು ಜನ ಪ್ಲ್ಯಾನ್ ಮಾಡಿದಾಗ ನಾವು ಸ್ಥಿತಿಗೆ ಹೋಗ್ಬೇಕಂತ ಈ ರೂಟ್ ಚೂಸ್ ಮಾಡಿರೋದು ಅಂತಕ್ಕೆ ಅಂದರೆ 6 ತಿಂಗಳು ಕ್ಲೋಸ್ ಇರುತ್ತೆ, ಸ್ನೋ ಕವರ್ಡ್ ಆಗಿರುತ್ತೆ, ಆ ರೋಡ್ ಹೋಗೋಕ್ಕಾಗೋದಿಲ್ಲ. ಗೂಗಲ್ ಮ್ಯಾಪಲ್ಲಿ ಇವಾಗ ಸರ್ಚ್ ಮಾಡಿದ್ರೆ ಆ ರೋಡ್ ಸಜೆಸ್ಟ್ ಮಾಡೋದಿಲ್ಲ. ಸೊ ನಮಗೆ ಒಂದು ಕ್ಯೂರಿಯಾಸಿಟಿ, ಸೊ ಆ ರೋಡ್ ಹೆಂಗಿರುತ್ತೆ ನೋಡಬೇಕು ಅಂತ. ಸೊ ತುಂಬ ಯೂಟ್ಯೂಬ್ ವೀಡಿಯೋಸಲ್ಲಿ ನೋಡಿದ್ವಿ, ಅದು ಎಕ್ಸ್ಪೀರಿಯೆನ್ಸ್ ಎಲ್ಲ ಕೇಳ್ಕೊಂಡಿದ್ವಿ, ಬಟ್ ನಾವು ಫೇಸ್ ಮಾಡಿರಲಿಲ್ಲ. ಬೀಯಿಂಗ್ ಎ ಬೈಕರ್, ಅದು ಸ್ಪಿತಿ ರೈಡ್ ಅಂದರೆ ಒಂದು ಎಲ್ಲರಿಗೊಂದು ಒನ್ ಆಫ್ ದಿ ಡ್ರೀಮ್ ಡೆಸ್ಟಿನೇಷನ್ ಇರುತ್ತೆ. ಸೊ ನಾವು ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ನಿಮ್ಮನ್ನ ಕೇಳಿ ನಿಮ್ಮ ಪರ್ಮಿಷನ್ ತೊಗೊಂಡು ನೀವು ಬರೋಕ್ಕೆ ರೆಡಿಯಾಗಿ, ನೀವು ಬಂದಿರೋದು ದೊಡ್ಡ ವಿಷಯ. ಬಂದು ಡೈಲಿ 200 ಕಿಲೋಮೀಟರ್ಸ್ ಆ ಪೇಯ್ನ್ ಇನ್ ದ ಸೆನ್ಸ್ ಅದು ದೊಡ್ಡ ಹೈಯೆಸ್ಟ್ ಆಲ್ಟಿಟ್ಯೂಡ್ ಪ್ಲೇಸಸ್. ಅದು ನಮಗೂ ಭಯ ಆಗುತ್ತೆ ಓಡಿಸ್ಬೇಕಾದ್ರೆ. ನೀವು ಅದನ್ನು ನಮಗೆ ಸಪೋರ್ಟ್ ಮಾಡ್ಕೊಂಡು ಕೂತ್ಕೊಂಡು ಡೈಲಿ 200 ಕಿಲೋಮೀಟರ್ಸ್ ಹಿಂದೆ ಕಡೆ ಕೂತ್ಕೊಂಡು ಏನೂ ಕಂಪ್ಲೇಂಟ್ಸ್ ಮಾಡಿದಿರ ಕೂತ್ಕೊಂಡು ಬಂದ್ರಿ. ಸೊ ಒಂದು 4 ದಿನ ಏನೂ ಇರಲಿಲ್ಲ, ಲೈಕ್ ರೆಗ್ಯುಲರ್ ಟ್ರಾವೆಲ್ ಆಗ್ತಾಯಿತ್ತು, ನಡೀತಾಯಿತ್ತು. ಬಟ್ ಲಾಸ್ಟ್ ಡೇ ಕಾಜಾ ಟು ಮನಾಲಿ ರೋಡ್ ಇದೆ ಅಲ್ವಾ, ಸೊ ಆ ರೋಡ್ ಬಂದ್ಬಿಟ್ಟು ಒನ್ ಆಫ್ ದಿ ಡೇಂಜರಸ್ ರೋಡ್ ಅಂತ ನಾನು ಹೇಳ್ತೀನಿ. ಬಿಕಾಸ್ ನನಗೆ ಎಕ್ಸ್ಪೀರಿಯೆನ್ಸ್ ಇರೋದ್ರಲ್ಲಿ
ಬೇರೆಯವ್ರಿಗೆ ಎಕ್ಸ್ಪೀರಿಯೆನ್ಸ್ ನನಗೆ ಗೊತ್ತಿಲ್ಲ, ಬಟ್ ನನಗೆ ಒಂದು ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇದೆ ಆಫ್ ರೋಡ್ ಎಕ್ಸ್ಪೀರಿಯೆನ್ಸಲ್ಲಿ ತುಂಬ ಕಷ್ಟನೇ ಬಿದ್ವಿ. ಬಿಕಾಸ್ ಲಗೇಜು ಎಲ್ಲ ಇಬ್ಬರು ಕೂತ್ಕೊಂಡು ವಾಟರ್ ಕ್ರಾಸಿಂಗು ಮತ್ತು ಆಫ್ ರೋಡ್ ಹಳ್ಳದಿನ್ನೆ ಮತ್ತು ಸ್ಲಶಿ ರೋಡ್ಸಲ್ಲಿ ನಾವು ಆಲ್ಮೋಸ್ಟ್ 10 ಸರಿ ಬೀಳೋ ಥರನೇ ಆಗ್ಬಿಡ್ತು. ಆಲ್ಮೋಸ್ಟ್ ಬೀಳೋ ಥರನೇ ಆಯಿತು, ಬಟ್ ಬಿದ್ದಿಲ್ಲ. ಹೆಂಗೋ ಮ್ಯಾನೇಜ್ ಮಾಡಿಕೊಂಡು ಬರೋ ಅಷ್ಟಲ್ಲೇ ತುಂಬ ಹೆಡ್ಡಿಕ್ ಆಗ್ಬಿಡ್ತು. ಹೆಂಗೋ ಮ್ಯಾನೇಜ್ ಟು ರೀಚ್ ಮನಾಲಿ ಫೈನಲಿ. ಎಸ್ ವಿ ಆರ್ ಸೋ ಹ್ಯಾಪಿ. ಆಗಿದೆ, ಬಟ್ ನಾನು ರೆಕಮೆಂಡ್ ಮಾಡಲ್ಲ ಇದನ್ನ ಮಾಡಿ ಅಂತ. ಎಕ್ಸ್ಪೀರಿಯೆನ್ಸ್ ಇದ್ರೆ ಮಾಡಿ, ಇಲ್ಲಾಂದರೆ ಟ್ರೈ ಮಾಡೋಕ್ಕೆ ಹೋಗ್ಬೇಡಿ, ತುಂಬ ರಿಸ್ಕ್ ಇದೆ. ಬೇಕಾದ್ರೆ ಒಂದು ವಿಡಿಯೋ ಬೈಟ್ ಮಿಡ್ಲಲ್ಲಿ ಆ್ಯಡ್ ಮಾಡ್ತೀವಿ. ಅದು ರಿವರ್ ಎಷ್ಟು ಫ್ಲೋ ಹರಿತಾ ಇದೆ ಅಂದರೆ ಈವ್ನಿಂಗ್ ಟೈಮಲ್ಲಿ, ಆ ಟೈಮಲ್ಲಿ ಬೈಕಲ್ಲಿ ಬರೋದಂತೂ ತುಂಬ ರಿಸ್ಕ್. ಒಂದು ಫ್ಯಾಂಟಸಿ ಅನ್ಕೊಬೋದು, ಲೈಕ್ ನಾವು ಇದನ್ನು ಮಾಡಲೇಬೇಕು ಅಂತ ಮಾಡಿದ್ವಿ, ಬಟ್ ರಿಸ್ಕ್ ತೊಗೊಂಡು ಮಾಡಿರೋದು, ಕಂಪ್ಲೀಟ್ ರಿಸ್ಕ್ ತೊಗೊಂಡೇ ಮಾಡಿರೋದು. ಇವಿ ನಾವೆಲ್ಲ ನಿಮ್ಗೇನು ಅನಿಸ್ತು? ಲೈಕ್ ಫಸ್ಟು ನಾನು ಬೇಡ ಅಂತಲೇ ಇದ್ದೆ, ಕುಂಜುಂ ಪಾಸ್ವರೆಗೂ ಹೋಗೋಣ, ಕುಂಜುಂ ಪಾಸ್ ಆದಮೇಲೆ ಸ್ಟೇ ತೊಗೊಬಿಡೋಣ, ರಿಸ್ಕೇ ಬೇಡ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಸಮೂಹ ಪ್ರಮೋದ್ ಆ್ಯಂಡ್ ಕಿರಣ ಮತ್ತು ಯಶವಂತ್ ಅವರೆಲ್ಲ ಮ್ಯಾನೇಜ್ ಮಾಡಿದ್ರು, ಹೋಗೋಣ ಅಂತ ಹೊಡೆದ್ವಿ. ಸಡನ್ನಾಗಿ ಮಳೆ ಬಂತು, ರೋಡ್ ವಿಸಿಬಲ್ ಇರಲಿಲ್ಲ. ರೋಡ್ ವಿಸಿಬಲ್ ಇಲ್ದಿರೋ ಇದ್ದಂಗೆ ನಮ್ಗೆ ಕಷ್ಟನೇ ಆಯಿತು. ಸ್ಲೋಗಿ ಬಂದ್ವಿ, ಬಟ್ ಸ್ಟಿಲ್ ಹೋಗ್ತಾ ಇಲ್ಲಿ ಹೆಂಗಿದ್ರೂ 8 ಗಂಟೆ ಕತ್ಲಾಗೋದು. ಸೊ 7:30ವರೆಗೂ ಹೆಂಗೋ ಮ್ಯಾನೇಜ್ ಮಾಡಿದ್ವಿ. 7:30 ಆದಮೇಲೆ ನಮಗೆ ದೊಡ್ಡ ರಿವರ್ ಕ್ರಾಸಿಂಗ್ ಸಿಕ್ತು. ಹೌದು, ಅಲ್ಲಿ ಬಂದು ರಿಸ್ಕ್ ಆಯಿತು. ಆಫ್ ಮಾಡಬೇಡಿ, ಗಾಡಿ ಆಫ್ ಮಾಡಬೇಡಿ, ಸ್ಲೋಗೆ ಹೋಗಿ, ಬರಲ್ಲ, ಗಾಡಿ ಆಫ್ ಮಾಡಬೇಡಿ, ಸ್ಲೋ ಹೋಗಿ. ಇಲ್ಲರಿಗೂ ಇನ್ನೂ ಕಲ್ಲಿಲ್ಲ, ಮತ್ತು ಫೋನ್ ತೆಳೀತದೆ. ಫೋನ್ ತೆಳೀತದೆ ಮಗ, ಆಯ್ತಲ್ಲ ಮಗ, ಫೋನ್ ತೆಳೀತದೆ. ಅಲ್ಲಿ ಬಂದು ಲಿಟ್ರಲಿ ನನಗೆ ಮೈಂಡ್ ಬ್ಲ್ಯಾಂಕ್ ಆಗಿಬಿಟ್ಟಿದ್ದು. ಫುಲ್ ಭಯನೇ ಇತ್ತು ನನಗೆ. ಆ್ಯಕ್ಚುಲಾಗಿ ನನಗೆ ಮೊದಲೇ ನೀರಂದ್ರೆ ಆಗಲ್ಲ, ನಾನು ನೀರಲ್ಲಿ ಇಳಿಯೋದಕ್ಕೆ ಹೋಗೋದಿಲ್ಲ. ಸ್ಟಿಲ್ ನಾನು ಹೆಂಗೋ ಕಿರಣ ಮತ್ತು ಪ್ರಮೋದ ಹೆಲ್ಪ್ ಮಾಡಿದ್ರು, ಯಶವಂತ್ ಅವ್ರು ಹೆಲ್ಪ್ ಮಾಡಿದ್ರು. ನನ್ನ ಬೈಕ್ನ ಆ ಕಡೆ ತೊಗೊಂಡೋಗೋದಕ್ಕೆ ಮತ್ತು ಅವ್ರ ಬೈಕ್ನ ತೊಗೊಬರೋದು ಇಟ್ಸ್ ನಾಟ್ ಎ ಈಸಿ ಟಾಸ್ಕ್, ಸಿಂಪಲ್. ಹೌದು, ಲಾಸ್ಟ್ ರಿವರ್ ನೆನ್ಸ್ಕೊಂಡ್ರೇನೆ ಲೈಕ್ ನಮ್ಮ ಕೈ ಕಾಲೇ ನಡ್ಗೋಯ್ತು. ನಾನು ನೆನ್ನೆ ನಿದ್ದೆ ಮಾಡಿದಾಗ ನನ್ನ ತಲೆಯಲ್ಲಿ ಅದೇ ಓಡಾಡ್ತಾ ಇದ್ದೆ, ಹೆಂಗೆ ನಾವು ಮ್ಯಾನೇಜ್ ಮಾಡಿದ್ವಿ, ಹೆಂಗೆ ಸರ್ವೈವ್ ಆದ್ವಿ ಅಂತ. ಹೌದು, ಬಿಕಾಸ್ ಲೈಕ್ ಹಾಫ್ ಆಫ್ ದ ನಮ್ಮ ಕಾಲಿನ ಮುಳುಗೋಗ್ಬಿಟ್ಟಿತ್ತು ಅಲ್ಲಿ. ಆ್ಯಂಡ್ ಇನ್ನೊಂದು ನೀರು ಬಂದು ಫ್ರೀಸರ್ ವಾಟರ್. ಹೌದು, ಎಷ್ಟು ಸುಮಾರು 50 ವಾಟರ್ ಕ್ರಾಸಿಂಗ್ ಮಾಡೋದು, ನಮ್ಮ ಕಾಲ್ಗಳು ಬಂದ್ಬಿಟ್ಟು ವೈಟಿಗೆ ಆಗ್ಬಿಟ್ಟಿದೆ, ಇನ್ನೂ ವೈಟಿಗೆ ಆಗಿದೆ. ಹೌದು, ಹೆವಿ ರಿಸ್ಕ್ ಇತ್ತು ಅದು, ಬಟ್ ಚೆನ್ನಾಗಿತ್ತು. ಇಟ್ ವಾಸ್ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್. ನಮಗೆ ಲೈಫ್ ಟೈಮ್ ನಾವು ಮಾಡಲೇಬೇಕು ಅನ್ನೋದನ್ನ ಒಂದು ಇಳ್ಕೊಬೇಕಷ್ಟೇ. ಸ್ಪಿತಿ ರೈಡ್ ದಿಸ್ ಇಸ್ ಅವರ್ ಲಾಸ್ಟ್ ಡೇ. ಹೆಂಗ ಅನ್ಸ್ತಾ ಇದೆ ಅಂದ್ರೆ ಮಸ್ತ್ ಫೀಲ್ ಆಗ್ತಾ ಇದೆ. ಅನ್ಕೊಂಡಿರ್ಲಿಲ್ಲ. ನೆನ್ನೆನೇ ನಮ್ಮ ರೈಡ್ ಲಾಸ್ಟ್ ಆಗಿತ್ತು, ಸೊ ಇವತ್ತು ಬರೀ ರಿಲ್ಯಾಕ್ಸ್ ಮಾಡ್ತಾ ಇದೀವಿ, ಸ್ಟೇ ಮಾಡ್ತಾ ಇದೀವಿ. ಸೊ ಹೇಳಿ ಹೆಂಗೇನು ಅನಿಸ್ತಾ ಇದೆ, ರೈಡ್ ಹೆಂಗಿತ್ತು? ರೈಡ್ ತುಂಬಾ ಚೆನ್ನಾಗಿ. ಮಾತೇ ಬರ್ತಾ ಇಲ್ಲ, ಮಾತೇ ಆಡ್ತಾ ಇಲ್ಲ, ಮಾತೇ ಬರಲ್ಲ, ನಾವು ಮಾತೇ ನಿಲ್ಸಲ್ಲ, ಹಂಗಾಗೋಗಿದೆ ಕತೆ. ಇದೇ ಕ್ವಶನ್ ನನ್ನ ಈವ್ನಿಂಗ್ ಕೇಳಿದ್ರೆ ಅವಾಗ ಹೇಳೋರು ಯಾರು ಮಾತಾಡ್ತಾ ಇದ್ರು ಯಾರು ಮಾತಾಡ್ತಾ ಇಲ್ಲ ಅಂತ. ಕರೆಕ್ಟ್ ಅಲ್ವಾ? ಹೆಂಗಿತ್ತು ಒಪಿನಿಯನ್ಸ್ ಹೇಳಿ. ಆಕ್ಚುಲಿ ನಾವು ಎಲ್ಲಾರ್ಕಿನ್ನ ಫಸ್ಟ್ ನಾವು ಒಪಿನಿಯನ್ ಕೇಳ್ಬೇಕಾಗಿರೋದು ಇಲ್ಲಿ. ಏನ್ ನೆನ್ನೆದಾ ಓವರಾಲ್ ಟ್ರಿಪ್ ಚೆನ್ನಾಗಿತ್ತು, ಬಟ್ ರೈಡ್ ಅದೆಲ್ಲ ಸ್ವಲ್ಪ ರಿಸ್ಕಿ ಅನಿಸ್ತು ಪರ್ಸ್ನಲಿ ನನಗೆ. ಲೈಕ್ ಬಂತು ಆಗಿಲ್ಲ ರೀಸೆಂಟಾಗಿ, ತುಂಬ ನನಗೆ ಭಯ ಆಯಿತು 1 ಮಿನಿಟಿನು. ಅಪಾರ್ಟ್ ಫ್ರಮ್ ದಟ್ ಅದು ರೈಡ್ ಸ್ಟ್ರಗಲ್ ಎಲ್ಲ ಓವರ್ಕಮ್ ಮಾಡೋದು, ಇದು ವ್ಯೂಸ್ ಅದೆಲ್ಲ ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಚೆನ್ನಾಗಿತ್ತು. ಫಸ್ಟ್ ಟೈಮ್ ರೈಡರ್ ಬಗ್ಗೆ ಏನಾದ್ರು ಅನಿಸಿಕೆ? ಇವ್ರು ಅಷ್ಟು ಅಳ್ತಿದ್ದೆ ನಾನು, ಟೆನ್ಷನ್. ಇವರು ಅಳ್ತಿದ್ರು. ಅವಾಗ ಒಂದು ಮಾತು ಹೇಳಿದ್ರು, ನಿನ್ಗೊಂದು ಗೆರೆನೂ ಆಗಬಾರ್ದು, ಹಂಗೆ ಕರ್ಕೊಂಡು ಹೋಗ್ತೀನಿ ಅಂತ. ಹಂಗೆ ಮಾಡಿದ್ದಾರೆ. ಸೊ ಹ್ಯಾಪಿ. ಥ್ಯಾಂಕ್ ಯು. ಬರೀ ಇಂಥದೆಯಾ? ಅದಕ್ಕೆ ಬೆಳಿಗ್ಗೆವರೆಗೂ ಆಕ್ಚುಲಿ ಹೇಳ್ಬೇಕಂತಂದ್ರೆ ಆಕ್ಚುಲಿ ಹೇಳ್ಬೇಕಂತಂದ್ರೆ ನಮ್ ಎಲ್ಲಾ ಬಾಯ್ಸು ನಮ್ಗೆ ಒಂಚೂರು ತೊಂದರೆ ಆಗದಿರೋ ತರ ನಮ್ನ ಸೇಫ್ ಆಗಿ ಮನಾಲಿ ಕರ್ಕೊಂಡ್ ಬಂದಾರೆ. ನಮ್ಗೆಲ್ಲರಿಗೂ ಗೊತ್ತು 4 ಜನಕ್ಕೆ ಅದು ರೋಡ್ ಅಂತೂ ಸಿಕ್ಕಾಬಿಟ್ಟೆ ಹೆಟ್ಟಿಕ್ ಆಗಿತ್ತು. ಮತ್ತೆ
50+ ವಾಟರ್ ಫಾಲ್ಸ್ ಇತ್ತು, ಮತ್ತೆ 10+ ನಮಗೆ ಡೇಂಜರಸ್ ವಾಟರ್ ಫಾಲ್ಸ್ ಇತ್ತು, ತುಂಬಾ ಡೆಪ್ತ್ ಆಗಿತ್ತು. ಆಮೇಲೆ ಇಷ್ಟಿಷ್ಟು ದೊಡ್ಡ ದೊಡ್ಡ ಕಲ್ಲೆಲ್ಲ ಆಯ್ತು. ಅದನ್ನ ಕ್ರಾಸ್ ಮಾಡ್ಕೊಂಡು ಬರೋಷ್ಟರಲ್ಲಿ ನಮ್ಮ ಕಾಲು ಅರ್ಧ ಮುಳುಗೆ ಹೋಗ್ಬಿಟ್ಟಿತ್ತು ನೀರಲ್ಲಿ. ಸೊ ಅಷ್ಟು ಸೇಫ್ ಆಗಿ ನಮ್ಮನ್ನ 4 ಜನ ಹುಡುಗಿರನ್ನ ತುಂಬಾ ಸೇಫ್ ಆಗಿ ಕರ್ಕೊಂಡ್ ಬಂದಿದ್ದಾರೆ. ಅವ್ರಿಗೆಲ್ಲರೂ ಆಕ್ಚುಲಿ ನಮ್ಗೆ ನಿಜ ಅಂದ್ರೆ ರೈಡ್ ನಮ್ಗೆ ಒಂಥರ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್. ಫಸ್ಟ್ ನಮ್ಗೆ ನಾರ್ತ್ ಇಂಡಿಯಾ ಅಂತಂದ್ರೆ ನಾವು ಫಸ್ಟ್ ಎಕ್ಸ್ಪೀರಿಯನ್ಸ್ ಮಾಡಿದ್ದು. ಸೊ ಇವ್ರು ಅದ್ ಯಾವ ಧೈರ್ಯ ಮಾಡ್ಕೊಂಡು ಅದ್ ಎಷ್ಟು ಗುಂಡಿಗೆ ಹಿಡ್ಕೊಂಡು ನಮ್ಮನ್ನೆಲ್ಲ ಕರ್ಕೊಂಡು ಬಂದ್ರು ಗೊತ್ತಿಲ್ಲ. ಆಕ್ಚುಲಿ ಇವ್ರಿಗೆ ಅಷ್ಟು ಧೈರ್ಯ ಇದ್ದಿದ್ದಕ್ಕೆ ನಾವಷ್ಟು ಕಾನ್ಫಿಡೆನ್ಸ್ ಆಗಿರ್ಬೋದು, ಮತ್ತೆ ನಮ್ಗೆ ಅದೊಂದು ಇವ್ರ ಮೇಲೆ ಇದ್ದಿದ್ದು ನಂಬಿಕೆಯಿಂದ ನಾವು ಇಷ್ಟು ದೂರ ಬಂದ್ಬಿಟ್ವಿ. ನಾವ್ ಹಿಂದೆ ಮುಂದೆ ನಮ್ಗೆ ಹೆಂಗಿರುತ್ತೆ ಅನ್ನೋದು ಒಂದು ಚಿಕ್ಕ ಸುಳಿವು ಇರಲಿಲ್ಲ. ಇವರೆಲ್ಲ ರಿಸರ್ಚ್ ಮಾಡಿರ್ತಾರೆ ಹೆಂಗಿರುತ್ತೆ ರೋಡು, ಯಾಕಂದ್ರೆ ತುಂಬಾ ಜನ ರೈಡರ್ಸ್ ಎಲ್ಲ ಬಂದಿರ್ತಾರೆ, ಇವ್ರ ಫ್ರೆಂಡ್ಸ್ ಗಳೆಲ್ಲ ಬಂದಿರ್ತಾರೆ. ನಮ್ಗೇನ್ ಗೊತ್ತು, ನಮಗೆ ಮನಾಲಿ ಹೋಗ್ತಿದೀವಿ ಅಂತಂದ್ರೆ ಸ್ನೋ, ಬಟ್ ಅಲ್ಲಿ ಹೇಳ್ಬೇಕಂತಂದ್ರೆ ನಮ್ಗೆ ಒಂದು 5% 1% ಕೂಡ ಸ್ನೋ ಸಿಕ್ಕಿಲ್ಲ ನಮ್ಗೆ. ಆಕ್ಚುಲಿ ಹೇಳ್ಬೇಕಂದ್ರೆ ಸ್ವಲ್ಪ ಬೆಟ್ಟದಲ್ಲಿ ಅದೇನೋ ಸ್ನೋ ಎಲ್ಲ ಕರಗ್ತಾ ಇರೋ ಟೈಮಿಂಗ್ ನಾವು ಬಂದಿರೋದು ಎಂಡ್ ಆಫ್ ದ ಸೀಸನ್ ಅಲ್ಲಿ. ಸೊ ನಮ್ಗೆ ಹೆಂಗಾಯ್ತು ಅಂತಂದ್ರೆ ಆ ಭಯನೂ ಇತ್ತು, ಪ್ಲಸ್ ಆ ರೋಡ್ ನೋಡಿದಾಗ ನಮ್ಗೆ ಹೆಂಗಪ್ಪ ಪ್ರತಿ ಕ್ಷಣ ನಾವು ಹೋಗ್ತಾ ಇದೀವಿ, ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಹೋಗ್ತಾ ಡೇ ಎಂಡ್ ಆಗ್ತಾ ಹೋಗೋ ಟೈಮ್ಗೆ ನಮ್ಗೆ ಆ ಕತ್ಲಾಗ್ತಿದ್ದಂಗೆ ತುಂಬಾ ಭಯ ಆಗ್ತಿತ್ತು. ಯಾವಾಗ ರೀಚ್ ಆಗ್ತೀವಿ, ಯಾಕಂದ್ರೆ ನಾವು ಕೂತು ನಮ್ಗೆ ಬ್ಯಾಕ್ ಪೇನ್ ಆಗಿರ್ಬೋದು, ತಲೆನೋವು, ಕಾಲ್ ನೋವು ಎಲ್ಲಾನು ಶುರು ಆಗೋಯ್ತು. ಕಾಲ್ ಅರ್ಧ ನೆಂದೋಗ್ಬಿಟ್ಟು ಅದು ಫ್ರೀಸಿಂಗ್ ವಾಟರು ಎಷ್ಟು ಥಂಡಿ ಇತ್ತು ಅಂತಂದ್ರೆ ನಮ್ಗೆ ಆಗ್ತಾನೆ ಇಲ್ಲ, ಹೇಳ್ಕೊಳಕ್ಕೂ ಆಗ್ತಿಲ್ಲ. ಇವ್ರಿಗೆ ಒಂದು ದೊಡ್ಡ ಚಾಲೆಂಜ್ ಅಂತಂದ್ರೆ ಲಗೇಜ್ ಇಟ್ಕೊಂಡು ನಮ್ಮನ್ನೆಲ್ಲ ಕೂರಿಸ್ಕೊಂಡು ಆ ಡಬ್ಬ ರೋಡಲ್ಲಿ ಎಷ್ಟು ಡೇಂಜರಸ್ ಆಗಿತ್ತು ಅಂತಂದ್ರೆ ಅದಕ್ಕೆ ಇವ್ರು ಇದ್ದಿದ್ದ ಧೈರ್ಯಗಳಿಗೆ ನಾವೆಲ್ಲ ನಮ್ದೆಲ್ಲ ಅಲ್ಲಿ ಪಾರ್ಟ್ ಇರೋದು. ಆ್ಯಕ್ಚುಲಿ ಫೀಮೇಲ್ ಪಾರ್ಟೇ ವೆರಿ ಇಂಪಾರ್ಟೆಂಟ್ ರೋಲ್. ಆ್ಯಕ್ಚುಲಿ ನಮಗೆ ನೀವು ಪ್ರತಿಯೊಂದು ಮೂಮೆಂಟ್ ಕೂಡ ನಮ್ಮ ರೈಡಿಂಗಲ್ಲಿ ಎಫೆಕ್ಟ್ ಆಗುತ್ತೆ. ನಿಮ್ಮ ಮೂಡ್ಸ್ ಹೆಂಗೆ ಎಫೆಕ್ಟ್ ಮಾಡುತ್ತೆ ಅಂದರೆ ಅಷ್ಟು ಎಫೆಕ್ಟ್ ಮಾಡುತ್ತೆ. ನಮಗೆ ಗಾಡಿ ಓಡ್ಸೋಕ್ಕೆ ಫೋಕಸ್ ಆಗಲ್ಲ. ನೀವು ಒಂದ್ಸಲಿ ಹ್ಞೂ ಅಂತ ಅಂದ್ರೂ ಆಗಲ್ಲ, ಕಣ್ಣೀರಿಟ್ರೆ ಆಗಲ್ಲ, ಅಯ್ಯೋ ನಿಲ್ಲಿಸ್ಬಿಡಿ ಆಗಲ್ಲ, ಇನ್ನು ಇಷ್ಟು ದೂರ ಇದೆ, ಇವನು ಬಾತಾಲಲ್ಲಿ ನಿಲ್ಸೋಣ, ಅಲ್ಲಿ ಸ್ಟೇ ಮಾಡೋಣ, ಚಿತ್ತೂರಲ್ಲಿ ಸ್ಟೇ ಮಾಡೋಣ, ಕೋಕ್ಸಾಲಲ್ಲಿ ಸ್ಟೇ ಮಾಡೋಣ. ನಾವು ಬಾತಾಲು ಚಿತ್ತೂರಲ್ಲಿ ಅದು ಊರೇ ಅಲ್ಲ ಹೇಳ್ಬೇಕಂದ್ರೆ, ಅದು ಕ್ಯಾಂಪ್ ಸೈಟು. ನಾನು ನೋಡಿದೆ ಕ್ಯಾಂಪ್ ಸೈಟ್ ಅಂತ ನೋಡಿದೆ, ಅವ್ರು ಹೇಳಿದಾಗ ನಂಗೆ ಅರ್ಥ ಆಯಿತು. ಇನ್ನೊಂದು ಸ್ವಲ್ಪ ದೂರ ನಾವು ಸ್ವಲ್ಪ ಇಷ್ಟು ದೂರ ಬಂದಮೇಲೆ ವಾಪಸ್ ಹೋಗೋಕ್ಕಲ್ಲ, ನಾವು ಮುಂದೆನೇ ಬೇಕು. ಮುಂದೆ ಎಷ್ಟೇ ಕಷ್ಟ ಇದ್ರೂ ಪಾಸ್ ಮಾಡಿದ್ಮೇಲೆ ಆರಾಮಾಗಿ ನಾವು ಬಂದು ಮನೇಲಿ ಸ್ಟೇ ಮಾಡ್ಬೋದು ಅನ್ನೋ ಮೈಂಡ್ ಸೆಟ್ಟಲ್ಲಿ ನಾವು ಮನಾಲಿಗೆ ಹೋಗೋಣ ಅಂತ ಹೇಳಿದ್ದು. ನಾವು ಚಿತ್ತೂರಲ್ಲಿ ಏನಾದ್ರು ಸ್ಟೇ ಮಾಡಿದ್ರೆ ಕ್ಯಾಂಪ್ ಸೈಟಲ್ಲಿ ಏನಾಗೋದು ಅಂತ ನಮಗೆ ಗೊತ್ತಿರೋದು. ನೀವು ಅಬ್ಸರ್ವ್ ಮಾಡಿದ್ರೆ ರೈಟ್ ಸೈಡಲ್ಲಿ ವ್ಯಾಲಿ ಪಕ್ಕದಲ್ಲಿ ಫ್ಲಡ್ ಆಗಿ ಬರೋ ಕನ್ಸ್ಟ್ರಕ್ಷನ್ಸ್ ಎಲ್ಲ ಕೊಸ್ಕೊಂಡೋಗಿ ರಿವರ್ ಸೈಡಲ್ಲಿ ಬಿದ್ದಿತ್ತು. ಏನು ಇದಾಗುತ್ತೆ, ಯಾವಾಗ ಸ್ನೋ ಜಾಸ್ತಿ ಆಗುತ್ತೋ, ಯಾವಾಗ ಮನೆ ಜಾಸ್ತಿ ಆಗುತ್ತೋ ಆ ಚಳಿ ಅಲ್ಲಿ ನಿಮಗೆ ಹೀಟರ್ ಇಲ್ಲ, ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ಮು, ಡ್ರಿಂಕಿಂಗ್ ವಾಟರ್ ಪ್ರಾಬ್ಲಮ್ಮು, ಯೂಸೇಜ್ ವಾಟರ್ ಪ್ರಾಬ್ಲಮ್ಮು, ಫುಡ್ ಸಪ್ಲೈ ಪ್ರಾಬ್ಲಮ್, ಎಲ್ಲ ಪ್ರಾಬ್ಲಮ್. ಅದನ್ನೆಲ್ಲ ನಾವು ಯೋಚನೆ ಮಾಡಬೇಕು. ಅದರಿಂದನೇ ನಾವು ಎಷ್ಟೇ ಕಷ್ಟ ಆದ ರಾತ್ರಿ ಅಷ್ಟು ಡಾರ್ಕಲ್ಲಿ ನಾವು ಮನೇಲಿ ರೀಚ್ ಮಾಡಿದ್ದು. ಇಟ್ ವಾಸ್ ಸೀರಿಯಸ್ಲಿ ಟಫೆಸ್ಟ್ ಜಾಬ್. ನಮಗಲ್ಲ, ನಿಮಗೆ. ಆ ಚಳಿಲಿ ಆ ಥಂಡಿ ಕಾಲು ನೀರು ಒದ್ದೆ ಎಲ್ಲ ಆಗಿ ಕುತ್ಕೊಂಡು ಬಂದ್ರಲ್ಲ, ಇಟ್ಸ್ ನಾಟ್ ಈಸಿ ಟಾಸ್ಕ್. ನಾವು ಹೆಂಗೋ ಮಾಡ್ಬಿಟ್ಟು ಬಂದ್ಬಿಡ್ತೀವಿ, ಕುತ್ಕೊಳ್ಳೋರ್ಗಿರೋದು ಕಷ್ಟ ಪಿಲ್ಲನಲ್ಲಿ. ಆ್ಯಸ್ ಎ ಪಿಲ್ಲನ್ ಹ್ಯಾಟ್ಸ್ ಆಫ್ ನಿಮ್ಗಳಿಗೆ ಆ್ಯಕ್ಚುಲಿ ಹೇಳ್ಬೇಕಂತ ಅಂದರೆ. ನಾವು ಈವ್ನಿಂಗ್ ಸ್ನ್ಯಾಕ್ಸ್ ಇಲ್ಲ, ಲಂಚ್ ತಿಂದಿದ್ದಷ್ಟೇ, ರಾತ್ರಿ ಡಿನ್ನರ್ ಇಲ್ಲ, ಒಂದ್ ಚಿಕ್ಕ ಗಾಯ ಕೂಡ ಆಗಿಲ್ಲ, ಅಷ್ಟು ನೀಟಾಗಿ ಕರ್ಕೊಂಡಿದ್ದ. ವಾಟ್ ಎವರ್ ಊಟ ಆಗಿರ್ಬೋದು, ನೀರಾಗಿರ್ಬೋದು, ಏನೋ ನಮ್ಗೆ ಯಾವ್ದಕ್ಕೂ ತೊಂದರೆ ಆಗಿಲ್ಲ. ಆಕ್ಚುಲಿ ರೈಡಲ್ಲಿ 1% ಕೂಡ ನಮ್ಗೆ ಏನಕ್ಕೂ ತೊಂದರೆ ಆಗಿಲ್ಲ. ಕರೆಕ್ಟ್ ಟೈಮಿಗೆ ಊಟ ಮಾಡಿಸ್ತಾ ಇದ್ರು. ನಮ್ಗೆ ಒಂದ್ ಅರ್ಧ ಗಂಟೆ ಲೇಟ್ ಆಯ್ತು ಆ ತರ ಏನೂ ಇಲ್ಲ. ಕರೆಕ್ಟ್ ಟೈಮ್ಗೆ ಊಟ ಮಾಡಿಸ್ತಾ ಇದ್ರು. ಕರೆಕ್ಟ್ ಟೈಮ್ ಬೇಕಾದಾಗ ಬ್ರೇಕ್ಸ್, ಆಕ್ಚುಲಿ ಅಷ್ಟು ಬ್ರೇಕ್ಸ್ ನಾವು ತಗೊಂಡಿಲ್ಲ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ. ಬಿಕಾಸ್ ನಾವು ಜಾಸ್ತಿ ಬ್ರೇಕ್ಸ್ ತಗೊಳಕ್ ಹೋಗ್ತಿದ್ರೆ ರೈಡ್ ಟೈಮಿಂಗ್ ಏನಾಗುತ್ತೆ, ಟೈಮ್ ಕನ್ಸ್ಯೂಮ್ ಆಗುತ್ತೆ, ನಾವು ರೀಚ್ ಆಗೋದು ಲೇಟ್ ಆಗುತ್ತೆ. ಆಮೇಲೆ ಇನ್ನೊಂದು, ನಾವು ಸ್ನ್ಯಾಕ್ಸ್ಗೂ ನಮ್ಗೆ ಏನು ಕೊರತೆ ಆಗಿಲ್ಲ. ಟೈಮ್ಗೆ ವಾಟರ್ ಕೂಡ ನಮ್ಗೆ ಏನು ಕೊರತೆ ಆಗಿಲ್ಲ. ಅಷ್ಟು ಸೇಫ್ ಆಗಿ ಅಷ್ಟು ಎಲ್ಲ ಫೆಸಿಲಿಟೀಸ್ ಇಟ್ಕೊಂಡು, ಎಲ್ಲ ಸೇಫ್ಟಿ ಪ್ರಿಕಾಷನ್ಸ್ ತಗೊಂಡು, ಮೆಡಿಸಿನ್ಸ್ ಆಗಿರ್ಬೋದು, ಪ್ರತಿಯೊಂದೂ ನಾವು ಎಲ್ಲ ತಗೊಂಡು ನಾವು ಇಲ್ಲಿ ಬಂದಿದ್ದೀವಿ ಅಂತಂದ್ರೆ ಅಷ್ಟು ಪ್ರೀ ಪ್ಲಾನ್ಡ್ ಆಗಿ ಇವರೆಲ್ಲ ಪ್ಲಾನ್ ಮಾಡಿ ನಮ್ಮನ್ನ ಕರ್ಕೊಂಡ್ ಬಂದಿದ್ದಾರೆ ಅಂದ್ರೆ ನಿಜ ಹ್ಯಾಟ್ಸ್ ಆಫ್. ಥ್ಯಾಂಕ್ ಯು.